ಇದು ಕಣಿವೆ ಬಸಪ್ಪ ದೇವಸ್ಥಾನ, ಅರಕಲಗೂಡು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅರಕಲಗೂಡಿನಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಗೆ ಅಲ್ಲಿನ ಪ್ರಸಿದ್ಧಿ ಏನು ಅಂತ ಎಲ್ಲ ನನಗೆ ಗೊತ್ತಿರೋ ಅಷ್ಟು ನಿಮಗೂ ಕೂಡ ತಿಳಿಸ್ತೀನಿ. ಬನ್ನಿ. ಇವಾಗ ಗೊರೂರಿಂದ ನಾವು ಹೊರಟ್ವಿ. ನಾವು ಹೋಗ್ತಿರೋಂಥ ದೇವಸ್ಥಾನ ಹಿಂದಿನ ಕಾಲದಿಂದನೂ ಅದೇ ಉದ್ಭವ ಆಗಿ ಹುಟ್ಟಿರೋದು ಅಂತ ಹೇಳ್ತಾರೆ. ಹಾಗೆ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತಂತೆ. ಇದು 50ರಿಂದ 60 ವರ್ಷಗಳಿಂದನೂ ಕೂಡ ನಡೀತಾ ಬಂದಿದೆ ಈ ಜಾತ್ರೆ. ಇದು ಹೇಮಾವತಿ ಹೊಳೆ, ಇದು ಇಲ್ಲೇ ಹೋಗಿರೋದು, ಹರಿಯೋದು, ನೀರು ಬಿಟ್ಟಿಲ್ಲ ಡ್ಯಾಮಿಂದ. ಆದರೂ ಕೂಡ ಜನ ಬರ್ತಾರೆ ನೋಡೋದಕ್ಕೆ ಅಂತ. ನಾವು ಸುಮಾರು ಜನ ನೋಡಿದ್ವಿ, ಹೋಗ್ತಾಯಿದ್ರು. ನೀರು ಬಿಟ್ಟಲ್ಲ ಅಂದರೂ ಗೊತ್ತಿಲ್ಲದೆ ಸುಮಾರು ಜನ ಬರ್ತಾರೆ. ಇವಾಗ ನಾವು ಹೋಗ್ತಿರೋಂಥ ದೇವಸ್ಥಾನ ತೇಜೂರ್ ಹತ್ರ ಇರೋದು ಕಣ್ಣ ಬಸಪ್ಪ ದೇವಸ್ಥಾನ ಅಂತ ಈ ಕಡೆ ಎಲ್ಲ ಹಾಗೆ ಕರೀತಾರೆ. ಇದು ಕಣಿವೆ ಬಸಪ್ಪ ದೇವಸ್ಥಾನ, ಅರಕಲಗೂಡು. ಹಾಗೆ ಇದು ದೊಡ್ಡಮ್ಮನ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕ ರೋಡಲ್ಲೇ ನಾವು ಹೋಗೋದು ದೇವಸ್ಥಾನಕ್ಕೆ. ನಾವು ಇವಾಗ ಬಸ್ ಸ್ಟ್ಯಾಂಡ್ ಪಕ್ಕ ಹಣ್ಣು ಹೂವು ಎಲ್ಲ ತಗೊಬರೋಕ್ಕೆ ಅಂತ ಹೋಗ್ತಾ ಇದ್ವಿ. ಹಣ್ಣು ಹೂವು ಎಲ್ಲ ತಗೊಂಡು ಮತ್ತೆ ದೇವಸ್ಥಾನಕ್ಕೆ ಅದೇ ರೋಡಲ್ಲಿ ಹೋಗಬೇಕು. ಇಲ್ಲಿ ಕೂಡ ಹೋಗ್ಬೋದು, ಮೇಯ್ನ್ ರೋಡಿಂದ ಕೊಣನೂರು ಮೇಲಾಶಿ ಹೋಗ್ಬೋದು. ಅಲ್ಲಿಂದ ನಾವು ಹೋಗಲಿಲ್ಲ, ನಾವು ಈ ಕಡೆನೇ ಹತ್ರ ಆಗುತ್ತೆ ಅಂತ ಹೋದೋ. ಅರಕಲಗೂಡಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತಂತೆ ದೇವಸ್ಥಾನ. ನಮ್ಮ ಮನೆಯಲ್ಲಿ ಪ್ರತಿ ಸಲ ಹಸು ಕರು ಹಾಕಿದಾಗಲೂ ಗಿಣ್ಣು ರೊಟ್ಟಿ ತಗೊಂಡೋಗಿ ಪೂಜೆ ಮಾಡ್ಕೊಂಬರ್ತೀವಿ. ಅದು ನಂಬಿದ ಮೇಲೆ ನಮ್ಮ ದನ ಕರುಗಳೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಇದೇ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗ್ತಿರೋದು. ನಾನು ನೋಡಿರಲಿಲ್ಲ, ಅದಕ್ಕೆ ನಾನು ಬರ್ತೀನಿ ಅಂತ ಬಂದೆ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೀವು ಕೂಡ ಇಲ್ಲಿ ಬಂದು ಕರುಗಳಿಗೆ ಹುಷಾರಿಲ್ಲ ಅಂದರೆ ಹರಕೆ ಕೂಡ ಮಾಡಿಕೊಂಡು ಹರಕೆ ಕೂಡ ತೀರಿಸ್ಬೋದು. ಆ ಥರ ಏನು ಹರಕೆ ಇರೋದಿಲ್ಲ. ಹಸು ಕರು ಹಾಕಿದಾಗ ಗಿಣ್ಣುನ ತಗೊಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು, ಅಥವಾ ಹಾಲು ಮೊಸರು ಏನಾದರೂ ಅಭಿಷೇಕ ಥರ ಮಾಡಿಸ್ಬೋದು. ತಂದು ಪೂಜೆ ಮಾಡಿಸ್ಬಿಟ್ಟು ಅದನ್ನು ಪ್ರಸಾದ ಎಲ್ಲ ಸಿಗುತ್ತೆ ಅಲ್ಲಿ, ಅದನ್ನು ತೊಗೊಂಡೋಗಿ ಹಸು ಕರುಗಳಿಗೆ ಹಾಕಿದ್ರೆ ಏನು ಆರೋಗ್ಯ ಸಮಸ್ಯೆಗಳು ಬರೋದಿಲ್ಲ, ತುಂಬಾ ಆರೋಗ್ಯವಾಗಿರುತ್ತೆ. ಆಮೇಲೆ ಹಸು ಕರುಗಳು ಗರ್ಭ ಧರಿಸಿದ ಮೇಲೆ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಕರು ಹಾಕ್ಬೇಕಾದ್ರೆ. ಆ ಥರ ಸಮಸ್ಯೆಗಳೇನು ಬರಲ್ಲ ಅನ್ನೋ ನಂಬಿಕೆ. ಇಲ್ಲಿನ ಜನಗಳು ಯಾವಾಗಲೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದು ಅಕ್ಕಪಕ್ಕ ಯಾವುದೇ ಮನೆಗಳಿಲ್ಲ, ರಸ್ತೆ ಮಧ್ಯದಲ್ಲಿ ಇರೋದು. ಇಲ್ಲಿ ನೋಡ್ತಿರ್ಬೋದು, ಈ ಥರ ಮಧ್ಯ ರಸ್ತೆಯಲ್ಲಿ ಇದೆ. ಚೆನ್ನಾಗಿದೆ ದೇವಸ್ಥಾನ, ಸಿಂಪಲ್ಲಾಗಿ ಕಟ್ಟಿದ್ದಾರೆ. ಹಾಗೆ ನಲ್ಲಿ ಕೂಡ ಇದೆ, ಕಾಲೆಲ್ಲ ವಾಶ್ ಮಾಡ್ಕೊಳ್ಳೋದಕ್ಕೆ. ನಲ್ಲಿ ನೀರಿರಲಿಲ್ಲ, ಅದು ಬಿಟ್ಟರೆ ಇಲ್ಲಿ ಬೋರ್ವೆಲ್ ಬಾವಿ ಇತ್ತು. ನಾವಿಲ್ಲೇ ಕಾಲು ತೊಳ್ಕೊಂಡು ಪೂಜೆ ಮಾಡ್ಕೊಂಬರೋಕ್ಕೆ ಅಂತ ಹೋದ್ವು. ಹಾಗೆ ಅಲ್ಲೆಲ್ಲ ಈ ಗಲೀಜು ಎಲ್ಲ ಮಾಡಿದರು. ಪೇಪರೆಲ್ಲ, ನಾವು ಗಂಧೆ ಕಡ್ಡಿ ಎಲ್ಲ ತೆಗೆದಿರ್ತೀವಲ್ಲ, ಪೇಪರೆಲ್ಲ ಅಲ್ಲೇ ಹಾಕಿದ್ರು. ಯಾರೂ ಕ್ಲೀನ್ ಮಾಡಿರಲಿಲ್ಲ. ಸೊ ನಾವು ಬರೋಕ್ಕಿಂತ ಮುಂಚೆ ಸುಮಾರು ಜನ ಪೂಜೆನ ಮಾಡ್ಕೊಂಡು ಹೋಗಿದ್ರು. ನಾವು ಕೂಡ ಪೂಜೆ ಮಾಡಿದ್ವಿ. ಇಲ್ಲಿ ಯಾರೂ ಕೂಡ ಪೂಜೆ ಮಾಡಿದ್ದು ಪ್ರಸಾದನ ಈ ಥರ ಬಿಟ್ಟು ಹೋಗೋದಿಲ್ಲ. ಯಾರೋ ಗೊತ್ತಿಲ್ಲದೆ ಇರೋರು ಅನಿಸುತ್ತೆ ಬಿಟ್ಟು ಹೋಗಿದ್ರು. ನಾವು ಕೂಡ ಪೂಜೆನ ಮಾಡ್ಕೊಂಡ್ವಿ. ಹೂವಿನ ಹಾರ ಎಲ್ಲ ತಂದಿದ್ವಿ, ಹಾಕಿ ಪೂಜೆ ಮಾಡಿಕೊಂಡು ಈ ಪ್ರಸಾದನ ಸ್ವಲ್ಪ ಮಾತ್ರ ಎತ್ತಿಟ್ಬಿಟ್ಟು ಮಿಕ್ಕಿದೆಲ್ಲ ಅಲ್ಲೇ ಯಾರಾದರೂ ಇದ್ದರೆ ಕೊಡ್ತಾರೆ, ಇಲ್ಲಾಂದರೆ ಅವರೇ ತಿನ್ಕೊಂಡು ಹೋಗ್ತಾರೆ. ಇವರು ಯಾರೋ ಗೊತ್ತಿಲ್ಲದೆ ಇದ್ದವರು ಬಿಟ್ಬಿಟ್ಟು ಹೋಗಿದ್ರು. ನಾವು ಅಂದ್ಕೊಂಡ್ವಿ ಇಲ್ಲೇ ಬಿಡಬೇಕು ಅಂತ, ಆಮೇಲೆ ಬಿಡಬಾರ್ದು ಅಂತ ಹೇಳಿದರು. ನಾವು ಪೂಜೆ ಮಾಡಿಕೊಂಡು ನಾವೇ ಒಂದು ರೋಡ್ ಪಕ್ಕ ಒಂದು ಮರದ ಸೈಡಲ್ಲಿ ಕೂತ್ಕೊಂಡು ತಿಂದುಬಿಟ್ಟು ಬಂದ್ವಿ. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳಿಂದನೂ ಜನ ಬರ್ತಾರಂತೆ. ಇದು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆಯೂ ಬಸವಣ್ಣ ದೇವಸ್ಥಾನ ಇದೆ. ಆದರೆ ಈ ಕಡೆ ಸೈಡು ಅರಕಲಗೂಡು ಸೈಡು ತುಂಬ ಫೇಮಸ್ಸು. ಇದು ಅಲ್ಲಿ ಸಿಗುವಂಥ ಪ್ರಸಾದ. ಇದನ್ನು ದನ ಕರುಗಳಿಗೆ ತಂದು ಹಾಕಿದರೆ ಒಳ್ಳೆಯದಾಗುತ್ತೆ ಅಂತ ತಗೊಂಡು ಬಂದ್ವಿ. ಪೂಜೆ ಎಲ್ಲ ಮುಗೀತು, ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಒಂದು ಮರದ ಸೈಡಲ್ಲಿ ಕೂತ್ಕೊಂಡು ನಾವು ತಗೊಬಂದಿದ್ದಂಥ ಪ್ರಸಾದ ಕೂಡ ತಿಂದ್ವಿ. ಹಾಗೆ ಈ ದೇವಸ್ಥಾನದ ಇತಿಹಾಸ ತುಂಬಾ ಇದೆ. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋ ಅಷ್ಟು ನಾನು ತಿಳಿಸಿದ್ದೀನಿ.
ಹಾಗೆ ಇನ್ನೊಂದು ಈ ಜಾತ್ರೆ ಟೈಮಲ್ಲೆಲ್ಲ ಇಲ್ಲಿ ತುಂಬಾ ಜನ ಬರ್ತಾರಂತೆ. ಇದೇ ಜಾಗದಲ್ಲಿ ಜಾತ್ರೆನ ಮಾಡೋದು. ಹಸು ದನ ಕರುಗಳು ಎತ್ತನ್ನೆಲ್ಲ ಹೊಡ್ಕೊಂಡು ಬರ್ತಾರಂತೆ. ತುಂಬ ಜನ ಬಂದು ಅಲ್ಲಿ ಶಾಸಕರೆಲ್ಲ ಬಂದು ಪ್ರೈಸ್ ಕೂಡ ಕೊಡ್ತಾರಂತೆ. ಯಾವ ಚೆನ್ನಾಗಿರುತ್ತೆ ಅಷ್ಟು ದನಗಳಲ್ಲಿ ಅದಕ್ಕೆ ತುಂಬ ಬಹುಮಾನಗಳನ್ನ ಕೊಡ್ತಾರಂತೆ. ತುಂಬ ಜನ ಸೇರ್ತಾರೆ. ಆದರೆ ರಥ ತೇರು ಆ ಥರ ಏನೂ ಎಳೆಯೋದಿಲ್ಲ. ಆದರೆ ಈ ದೇವಸ್ಥಾನ ತುಂಬ ಪವರ್ಫುಲ್ಲು. ನನಗೆ ಗೊತ್ತಿರೋ ಪ್ರಕಾರ ದನ ಇರೋರು ರೈತರು ಎಲ್ಲ ತುಂಬಾ ಚೆನ್ನಾಗಿ ನಂಬ್ತಾರೆ ಈ ದೇವಸ್ಥಾನನ. ನಾವು ಅರ್ಕಲ್ಗೂಡಲ್ಲಿ ಸ್ವಲ್ಪ ಕೆಲಸಗಳಿದ್ವು, ಮುಗಿಸ್ಕೊಂಡು ವಾಚಿಗೆ ಸ್ವಲ್ಪ ಶೆಲ್ ಹಾಕಿಸ್ಬೇಕಿತ್ತು, ಹಾಕಿಸ್ಕೊಂಡು ಹಾಗೆ ಒಂದು ತಾಳಿ ಸರದ್ದು ಕಂಡಿ ಕೊಟ್ಟಾಗಿತ್ತು, ಅದನ್ನು ಕೂಡ ಹಾಕಿಸ್ಕೊಂಡು ಊರ ಕಡೆ ಬಂದವು. ಹಾಗೆ ಈ ದೇವಸ್ಥಾನದಲ್ಲಿ ತುಂಬಾ ಜನ ಗಾಡೀಲಿ ಹೋಗೋರೆಲ್ಲ ನಿಲ್ಲಿಸಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ತುಂಬ ನೋಡಿದ್ವು. ಅಲ್ಲಿ ಇರೋರನ್ನ ಕೇಳಿದ್ರೆ ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾರೆ. ನಿಮಗೆ ಇಷ್ಟ ಆದರೆ ಈ ದೇವಸ್ಥಾನ ಕೂಡ ಹೋಗಿ ಬರ್ಬೋದು. ನಿಮ್ಮ ದನಕರುಗಳಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಹರಕೆ ಕೂಡ ಮಾಡ್ಕೊ